ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ಟಾಪಿಕ್ ಅಂತ ನೀವು ತಮ್ಮೇಲೆ ನೋಡ್ತೀರಾ. ಹಕ್ಕಿಗಳು ಹಿಂಗೆ ಎಸಿದ್ರೆ ಹಾರಾಕೋಯ್ತಿಲ್ಲ ಎಂತಕ್ಕೆ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ. ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ ಮೊದಲನೇ ಸಲ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಅಲ್ಲಿಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬೇಗ ಬರುತ್ತೆ. ಆಗ ಬೇಗ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಬನ್ನಿ, ಈಗ ಹಕ್ಕಿಗಳನ್ನ ಆಚೆ ಬಿಡೋಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿರ್ತಿರಲ್ವ, ಅವಾಗ ಹಂಗೆ ಒಂದು ಲೈಕ್ ಬಟನ್ ಇರುತ್ತೆ, ಅದು ಒಂದು ಸ್ವಲ್ಪ ಒತ್ತಿ ಬೇಗ ಒತ್ತಿದ್ರ. ಈಗ ಬನ್ನಿ ಏನಪ್ಪ ಹಕ್ಕಿಗಳನ್ನೆಲ್ಲ ಆಚೆ ತೆಗೆಯೋದ. ನಾಳೆ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಸ್ವಲ್ಪ ಜನಕ್ಕೆ ಅದೇ ಏನಂತಾರೆ ನ್ಯೂ ಇಯರ್ ಅಂತ, ಫಾರ್ಮರ್ಸು ಮತ್ತು ಇನ್ನೂ ಸ್ವಲ್ಪ ಜನಕ್ಕೆಲ್ಲ ಅದೇ ನ್ಯೂ ಇಯರ್ ಅಂತ ಅಂದ್ಕೊತಾರೆ. ಬನ್ನಿ ಎಲ್ಲ ಹಾಕಿ ನಾವು ಹಂಗೆ ಬಿಡೋದು ನೋಡಿ. ನಾನು ಬರೋತ್ತಿಗೆ ನಾನು ಹಿಂದೆನೇ ಬಂದ್ಬಿಡ್ತು ಅದನ್ನು. ನೋಡಿ ಒಳಗೆ ಬಂದ್ಬಿಡ್ತು ಅಷ್ಟು ಬೇಗ. ಒಂದು ಮಧ್ಯಾಹ್ನ ರೀಲ್ಸ್ ಮಾಡೋಕ್ಕೆ ಅಂತ ಹಕ್ಕಿಗಳನ್ನೆಲ್ಲ ಆಚೆ ಹಾಕಿದ್ದೆ. ಆದರೆ ಇವತ್ತು ನೈಟ್ ಏನಾರ ಎಡಿಟ್ ಎಲ್ಲ ಆದರೆ ನಾಳೆ ಬೆಳಗ್ಗೆ ಯೂಟ್ಯೂಬಲ್ಲಿ ಬಿಡ್ತೀನಿ. ಹಂಗೆ ನಾಳೆ ಸಾಯಂಕಾಲ ಇನ್ಸ್ಟಾಗ್ರಾಮಲ್ಲೂ ಬಿಡ್ತೀನಿ. ಬೇಗ ಹೋಗಿ ನೋಡಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಮಾಮೂಲಿ ಡೈಲಿ ರೋಟೀನ್ ಮಾಡೋ ಥರ ನೋಡಿ, ಯಾವ ಥರ ಕಚ್ಚಾಕೊಂಡೈತೆ. ಅಯ್ಯೋ ಏನಂತಕ್ಕೆ ಹಿಂಗೆ ಒಳಗೆ ಹೋಗ್ತೈತೆ ಅಂತ ನೋಡಿ. ಏನಂತಕ್ಕೆ ಹಂಗೆ ಒಳಗೆ ಹೋಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ. ಫಸ್ಟು ಎಲ್ಲ ಹಕ್ಕಿನೂ ಆಚೆಗಡೆ ಬಿಟ್ಟು ಡೋರ್ ಹಾಕೋಬಿಡೋದ. ಆಮೇಲೆ ಇಲ್ಲ ಅಂದರೆ ಮಕ್ಷಿನು ಆರಿಸ್ಬಿಟ್ಟೆ, ಆರ್ತೈತೆ ಅನ್ಸುತ್ತೆ. ನೋಡೋದ ಬನ್ನಿ ಏನು ಮಾಡ್ತೈತೆ ಅಂತ ನೋಡಿ. ಆರ್ತೈತೆ. ಇವಾಗ ಆರಕ್ಕೆ ಹೋಗಲ್ಲ, ಯಾಕಂದರೆ ಟೈಮ್ ಆಗೋಗೈತಲ್ವಾ. ಅದಕ್ಕೆ ಎಷ್ಟು ಅಂದರೆ 5:15 ಆಗ್ತೈತೆ ನೋಡಿ. ಹಕ್ಕಿಗಳು ಯಾವುದು ಇಲ್ವಲ್ಲ, ಅದಕ್ಕೆ ಹಂಗೆ ಇಳಿಯೋಕ್ಕೆ ಹಂಗೆ ಆಡ್ತೈತೆ. ಹಕ್ಕಿಗಳಿದ್ರೆ ಸುಯಿ ಅಂತ ಹಂಗೆ ಲ್ಯಾಂಡ್ ಹೊಡೆದೇ ಬಿಡುತ್ತೆ. ನೋಡಿ ಬಂದು ಕುತ್ಕೊಳ್ತು. ಇನ್ನು ಡೋರ್ ಹಾಕೋಬೇಕು, ಅದು ಬೇರೆ ಮಾಡಬೇಕಲ್ವಾ. ಇಲ್ಲ ಅಂದರೆ ನೋಡಿ ಹಕ್ಕಿಗಳೆಲ್ಲ ಇಲ್ಲೇ ಇರ್ತವೆ. ಈಗ ಈ ವಿಡಿಯೋದಲ್ಲಿ ನಾನು ಒಂದು 2 ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಈಗ ಬನ್ನಿ, ಮೇಯ್ನು ಮೊದಲನೇ ಟಾಪಿಕ್ ಬಗ್ಗೆ ಹೋಗೋದ. ಒಬ್ಬರು ಕಮೆಂಟ್ ಹಾಕಿದ್ರಿ, ಅಕ್ಕಿ ಎತ್ತಿದ್ರೆ ಹಾರಾಕ್ ಹೋಗ್ತಿಲ್ಲ, ಬಿದ್ದೋಗ್ತೈತೆ ಕೆಳಗೆ ಅಂತ ಅಂದಿದ್ರಿ. ಮೇಯ್ನು ಅಕ್ಕಿ ಎಷ್ಟು ಬಾಡಿಲಿ ಎಷ್ಟು ಇರುತ್ತೆ ಅಂತ ನೋಡ್ಕೋಬೇಕು. ಅಕ್ಕಿ ಬಾಡಿ ಎಷ್ಟು ಗ್ರೋತ್ ಆಗೈತೆ ಅಂತ. ಈಗ ನಮ್ದು ಇದೆಯಲ್ಲ, ಇದು ಇಲ್ಲಿ ಈ ಅಕ್ಕಿ ಇದೆಯಲ್ಲ, ಅದು ಸಬ್ಜಾ, ಈ ಅಕ್ಕಿಗೆ ಹಾರಾಕಾಗಲ್ಲ. ಎಸಿದ್ರೆ ಅಲ್ಲೇ ಎಲ್ಬೇಕು ಅಲ್ಲೇ ಬಿದ್ದೋಗ್ಬಿಡುತ್ತೆ. ಯಾಕಂದರೆ ಅದು ಫುಲ್ಲು ವೀಕ್ ಆಗೈತೆ, ಮೂಳೆ ಬಿಟ್ಕೊಂಡೈತೆ. ಈಗ ಮಕ್ಷಿ ಮತ್ತು ಅದೆಲ್ಲ ನೋಡಿ ಸ್ವಲ್ಪ ಹಾರಕ್ಕೆ ಬಾಡಿ ಐತೆ, ಹಾರ್ಬೋದು. ಅದು ಬೀಳಲ್ಲ. ಆಮೇಲೆ ನಮ್ದು ಇನ್ನೊಂದು ಈಗ ಕಡ್ದೋಗಿತ್ತಲ್ಲ, ಅದು ಹಂಗೆ ಸ್ವಲ್ಪ ದಿವಸ ತೊಂದರೆ ಮಾಡ್ತಿತ್ತು. ಎಸಿದ್ರೆ ಅಲ್ಲಿ ಇಲ್ಲಿ ಖಾಲಿ ಕೂತ್ಕೊಳ್ಳೋದು, ಇಲ್ಲ ಬಿದ್ದೋಯ್ತಿತ್ತು. ಎಲ್ಲೆಲ್ಲಿ ನಮ್ಮದು ಬಿದ್ದೋಗಿತ್ತು ಅಂದರೆ ನೀವು ನಂಬಲ್ಲ. ಇಲ್ಲಿದೆಯಲ್ಲ ಈ ಇಲ್ಲಿ ಮತ್ತು ಈ ಮನೆ, ಈ ಬಿಲ್ಡಿಂಗು ಮತ್ತು ನಮ್ಮ ಬಿಲ್ಡಿಂಗ್ ಕೆಳಗೇ ಬಿದ್ದೋಗೈತೆ. ಆಮೇಲೆ ಹಾರಾಗಿ ನಿಂತ್ಕೊಂತು ನೋಡಿ. ನಾವು ಫುಲ್ ಅದು ಎಂತಕ್ಕೂ ಇಲ್ಲ ಮಾರ್ಬಿಡೋದ ಅಂತ ಹೋಗಿದ್ದು. ಒಬ್ಬರು ಗೊತ್ತಿರೋರು ಹೇಳಿದ್ರು, ಹಾರುತ್ತೋ
ಆರುತ್ತೆ ಮಗ, ಹೋಗಿ ಆರಿಸ್ಕೊ, ನಿಧಾನಕ್ಕೆ ಬಿಟ್ಕೊ ಅಂತಂದರು. ಅವಾಗ ನಿಧಾನಕ್ಕಾಗಿ ಬಿಟ್ಕೊ ಬಂದು 3 ಅವರ್ ಮೇಲೆ ಆರ್ತಿತ್ತು. ಶಿಖರ ಹೊಡ್ಕೊಂತು, ಇಲ್ಲ ಯಾರನ್ನ ಹಿಡ್ಕೊಂಡ್ರು, ಏನು ಮಾಡಿದ್ರು ಒಂದು ಗೊತ್ತಿಲ್ಲ, ಬಂದಿಲ್ಲ ಅದನ್ನು ನೋಡಿ. ಆ ಥರ ಹಕ್ಕಿಗಳು ಇರ್ತವೆ. ನಾವು ಆರ್ತಿಲ್ಲ ಅಂತ ಅಂತೀವಲ್ಲ, ಅದೇ ಹಕ್ಕಿಗಳು ಆರೋಕ್ಕೋಗೋದು. ಅದೇ ಟೈಮ್ ತಗೊಳುತ್ತೆ. ಏನು ಮಾಡಿ ಅಂತಂದರೆ, ಆಮೇಲೆ ಛತ್ರಿಲಿ ಇಕ್ಕಿರ್ತೀವಲ್ಲ, ಛತ್ರಿಯಿಂದ ಕೆಳಗಿನ ಮೇಲೆ ಛತ್ರಿಗೆ ಹಂಗೆ ಡೈಲಿ ಒಂದು 10-15 ಸಲ ಮಾಡ್ಕೊಳ್ಳಿ. ಆವಾಗ ಫುಲ್ ರೆಕ್ಕೆ ಎಲ್ಲ ಫ್ರೀ ಆಯ್ತಿರುತ್ತಲ್ವ. ಇಲ್ಲಾಂದರೆ ನಿಮ್ಮದು ದೊಡ್ಡ ಲಾಫ್ಟ್ ಇದ್ದರೆ ಅಲ್ಲೇ ಬಿಟ್ಬಿಡಿ, ಆರಾಮಾಗಿ ಹಾರಾಡ್ಕೊಂಡು ಒಳಗೆ ಇರ್ತಾವಲ್ವ, ಅವಾಗ ಒಂದು ಸ್ವಲ್ಪ ರೆಕ್ಕೆಗಳು ಫ್ರೀ ಆಯ್ತವೆ. ಆಗ ಬಿದ್ದೋಗೋಕ್ಕೆ ಚಾನ್ಸೇ ಇರಲ್ಲ. ಆವಾಗ ಆರಾಮಾಗಿ ಆರಿಸ್ಕೋಬೋದು ಹಕ್ಕಿಗಳನ್ನ. ಆದ್ರೂ ಅದೆಲ್ಲ ಮಾಡಿದ್ರೂ ಬಿದ್ದೋಯ್ತೈತೆ ಅಂದರೆ ಬೇರೆ ಕಡೆ ಖಾಲಿ ಗ್ರೌಂಡ್ ಇರುತ್ತಲ್ವ, ಆ ಕಡೆಯಿಂದ ಹೋಗಿ ಬಿಟ್ಬಿಡಿ. ಆಗ ಬೀಳೋಕ್ಕೊಂದು ಚಾನ್ಸೇ ಇರಲ್ಲ. ಬಿದ್ದರೆ ಅಕಸ್ಮಾತ್ ರೋಲ್ ಆಗೈತೆ ಅಂತ ಹಕ್ಕಿಗಳು, ಆ ಥರ ಏನಿಲ್ಲ ಅಂದರೆ ಆರಾಮಾಗಿ ಬಿಟ್ಕೋಬೋದು. ಸ್ವಲ್ಪ ಸ್ಟ್ರಗಲ್ ಮಾಡಬೇಕು, ಹಂಗೆ ವೆಯ್ಟ್ ಮಾಡಬೇಕು. ನಿಧಾನಕ್ಕೆ ಬಿಟ್ಕೊಬಂದರೆ ನಿಧಾನಕ್ಕೆ ಎಲ್ಲ ಟೈಮ್ನೆಲ್ಲ ರೈಸ್ ಆಗುತ್ತೆ. ಬೇಗ ಅರ್ಜೆಂಟಲ್ಲಿದ್ದರೆ ಏನೂ ಆಗಲ್ಲ. ಈ ಹಕ್ಕಿ ಶೋಕಿಲಿ ತಾಳ್ಮೆ ಇರಬೇಕು ಆದಷ್ಟು. ನೋಡಿ, ಈಗ ನಮ್ಮದು ಇದೂ ಸ್ವಲ್ಪ ಹಂಗೆ ಆಗ್ತಿತ್ತು. ಫಸ್ಟು ರೆಕ್ಕೆ ಎಳ್ದುಕೊಟ್ಟು, ಬಾಲ ಎಳ್ದುಕೊಟ್ಟು ಎಲ್ಲ ಮಾಡಿಕೊಂಡು, ಈಗ ನಿಧಾನಕ್ಕೆ ಬಾಲ ಕಟ್ಕೊಂಡು ಬಿಡ್ತಾಯಿದ್ದೀವಿ. ಇದು ಆರಾಮಾಗಿ ಆರು ಇಳಿತೈತಾ ಸಾಕು, ನಮಗೆ ತೊಂದರೆ ಮಾಡೋಕ್ಕೆ ಹೋಗ್ತಿಲ್ಲ. ಯಾವಾಗಾರ ಒಂದು ಟೈಮ್ ವಾರದಲ್ಲಿ ಒಂದು 3 ಟೈಮ್ ಎಸಿತೀವಿ. ಆದರೆ ಎಷ್ಟು ಅರ್ಧ ಗಂಟೆ ಆರುತ್ತೆ. ಅದು ಬೇಗ ಅಂತೂ ಕೂತ್ಕೊಳ್ಳಲ್ಲ. ಮಕ್ಷಿನೂ ಅಷ್ಟೇ, ಜೊತೆಗೆ ಯಾವ್ದಾರ ಸಾಥ್ ಕೊಟ್ಟರೆ ಅದು ಆರ್ಬಿಡುತ್ತೆ ಬೇಗ ಜಾಸ್ತಿನೇ. ನೋಡಿ, ಟಾಪಿಕ್ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಶಾರ್ಟ್ಸಲ್ಲಿ ಚಿಕ್ಕವಾಗಿ ಹೇಳ್ತೀನಿ ಏನೇನು ಮಾಡಬೇಕು ಅಂತ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ, ಆಗ ಬೇಗ ನೋಡ್ಕೋಬೋದು. ಥ್ಯಾಂಕ್ ಯು ಗೈಸ್, ಬಾಯ್.